ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ. ಕಾಂಗ್ರೆಸ್ದಲ್ಲೂ ಕಮಿಷನ್ ಹಾವಳಿ ಜೋರಾಗ್ತಾ ಇದೆ. ಇದು ಆರೋಪ ನಮ್ಮಿಂದಲ್ಲ. ಈ ಆರೋಪ ಗುತ್ತಿಗೆದಾರರ ಸಂಘ, ಹಿಂದೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಾಜಿ, ಈಗ ಇಲ್ಲವರು ಕೆಂಪಣ್ಣ, ನಮ್ಮ BJP ಸರ್ಕಾರ ವಿರುದ್ಧ 40% ಸರ್ಕಾರ ಅಂತೇಳಿ ಪತ್ರ ಎಲ್ಲ ಕಡೆ ಬರೆದ್ರು ಪ್ರಧಾನಿಯವರೆಗೆ. ಅದ್ರ ಇಫೆಕ್ಟ್ ಏನಾದರೂ ಬಿಡ್ತೋ ಗೊತ್ತಿಲ್ಲ. ಆದರೆ BJP ಕರ್ನಾಟಕದ ಸೋಲೋದು ದೊಡ್ಡ ಕಾರಣೀಕರ್ತರಾದವರು ನಮ್ಮ ಕೆಂಪಣ್ಣವರು ಅಥವಾ ಗುತ್ತಿಗೆದಾರರ ಸಂಘದವರು. ಈಗ ಮತ್ತೆ ಗುತ್ತಿಗೆದಾರರ ಸಂಘದವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಕಲ್ಯಾಣ ಕರ್ನಾಟಕದಿಂದ ಎಚ್ಚರಿಕೆ ಬರ್ತಾ ಇದ್ದಾವೆ, ಇಲ್ಲೂ ಎಚ್ಚರಿಕೆ ಬರ್ತಾ ಇದ್ದಾವೆ. ಹೀಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ ನಮ್ಮ ಏನಪ್ಪ ಅಂತಂದ್ರೆ ಬರೆದಿರುವ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ R ಮಂಜುನಾಥ್ ಮತ್ತು ಪ್ರಧಾನ ಕಾರ್ಯದರ್ಶಿ GM ರವೀಂದ್ರ ಅವರು 3 ವರ್ಷಗಳಿಂದ ಬಾಕಿ ಇರುವ 32,000 ಕೋಟಿ ಬಿಲ್ ಬಾಕಿ ಹಣ ಬಿಡುಗಡೆ ಭಾಗ್ಯ. ನಮಗೆ ಇದೊಂದು ಬಾಕಿ ಕೊಡ್ರಿ, ಅನ್ನ ಬಾಕಿ ಕೊಟ್ಟಂಗೆ ಮತ್ತೊಂದು ಬಾಕಿ ಕೊಟ್ಟಂಗೆ ನಮ್ಮದು ಬಾಕಿ ಕೊಡ್ರಿ, ಬಿಲ್ ಬಿಡುಗಡೆ ಮಾಡಿರಿ. ಸಾಲ ಮಾಡೀವಿ, ಸೋಲ ಮಾಡೀವಿ, ನಮ್ಮೆಲ್ಲ ಬ್ಯಾಂಕರ್ಸ್ ಬಂದು ಜಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಮ್ಮ ಬದುಕು ಕಷ್ಟ ಆಗ್ಯದ, ಏನೂ ಉಳಿದಿಲ್ಲ, ದಯವಿಟ್ಟು ನಮ್ಮ ದುಡ್ಡು ನಮಗೆ ಕೊಡ್ರಿ, ದುಡಿದಿದ್ದೀವಿ, ಪುಕ್ಕಟನ್ನು ಕೇಳ್ತಾ ಇಲ್ಲ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಮತ್ತು ನೀವು ಕೊಡದಿದ್ದರೆ ನಾವು ಅನಿವಾರ್ಯವಾಗಿ ಖರ್ಗೆ ಅವ್ರಿಗೆ ಮತ್ತು ರಾಹುಲ್ ಅವರಿಗೂ ಸಹಿತ ನಾವು ಮನವಿ ಮಾಡ್ಕೊಳ್ತೀವಿ ಅಂತೇಳಿ. ದೊಡ್ಡ ಇವತ್ತು ಏನಪ್ಪ ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀವು ಕಮಿಷನ್ ಕೇಳ್ತಾ ಇದ್ದೀರಿ ಮತ್ತು ಬಿಡುಗಡೆನೂ ಮಾಡಿರಿ, ಕಮಿಷನ್ ಇದು ಪ್ರಮಾಣ ತೊಗೋಬೇಡ್ರಿ. ಅದು ದೊಡ್ಡ ಪ್ರಮಾಣ ಎಷ್ಟು ಅಂತ ಹೇಳಿಲ್ಲ. ಅವರಂದು 40% ಅಂತ ಹೇಳಿದರು. ಈಗಿನ 50 ಹೆಚ್ಚಳ ಅಂದ್ರೆ 50 ಆಗಿತ್ತು, ಗೊತ್ತಿಲ್ಲ. ಎಲ್ಲರೂ ಇವೆಲ್ಲ ಹಾಳಿನೆಲ್ಲ ಮಾತಾಡೋ ಅಲ್ಲ, ಇವು ಬರೀ ಮಾತಾಡೋ ಅಷ್ಟೇ, ಗಾಳಿಯಾಗಿನ ಮಾತೆಲ್ಲ ಇವು. ಹಾಗೂ 40% ಹೇಳಿದ್ರು, ಅವರು ಪ್ರೂವ್ ಮಾಡಲಿಲ್ಲ, ಇವರು ಪ್ರೂವ್ ಮಾಡಿಲ್ಲ. ಇವತ್ತು 40-50 ಎಷ್ಟು ಇವರು ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಾಯಿಂದ ಬಾಯಿ ಎರಡೂ ಕಡೆ ಭ್ರಷ್ಟರೇ. ಸರ್ಕಾರದ MLAಗಳಿರ್ಬೋದು, ಇವರು ಕಮಿಷನ್ ಕೊಡೋಕ್ಕೆ ತಯಾರಿಸಿದಂಥ ಗುತ್ತಿಗೆದಾರ ಇರ್ಬೋದು. ಗುತ್ತಿಗೆದಾರ ಸಂಘದವರೇನೋ ಪ್ರಾಮಾಣಿಕರು ಅಂತೇಳಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹೊಡೆಯವ್ರನ್ನ ನಮ್ಗೆ ಎಷ್ಟು ಬೇಕಾಷ್ಟು ₹100 ಕೆಲಸ ಇದ್ದರೆ ₹200 ₹300 ಹೆಚ್ಚಿರ್ತಾರೆ. ಅದಕ್ಕೆ ಕೆಲವು ಕೂಡ ಸರ್ಕಾರ ಜೊತೆಯಾಗಿ ಆ ಕಾಮಗಾರಿಗಳ ದುಡ್ಡಿನ ಹೊಡ್ಕೊಂಡು ತಟ್ಟ ಎಲ್ಲ ಆಗಿದ್ದು ಕೆಲಸ ಅಂತ ಹೇಳೋದವ್ರು ಎಷ್ಟಿಲ್ಲ ರೀ. ಎಲ್ಲಿದ್ರು